ಉಡುಪಿಯ 3 ಜನ ಗೆಳೆಯರು ಸೇರಿ ಪರಿಸರದ ಮೇಲಿನ ಕಾಳಜಿಯಿಂದ ಆರಂಭಿಸಿದಂತ ಅಭಿಯಾನ ಇಂದು ಜಿಲ್ಲೆಯಾದ್ಯಂತ ಸದ್ದು ಮಾಡ್ತಾ ಇದೆ. ಹೌದು, ಉಡುಪಿಯ ಅವಿನಾಶ್ ಕಾಮತ್, ರವಿರಾಜ್ ಎಚ್.ಪಿ ಹಾಗೆ ಗುರುರಾಜ್ ಸನಿಲ್ ಸೇರಿ ಆರಂಭಿಸಿದಂತಹ ನಮ್ಮ ಮನೆ ನಮ್ಮ ಮರ ಎಂಬ ಅಭಿಯಾನ ಇಂದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಪರಿಸರದ ಮೇಲಿನ ಇವರ ಕಾಳಜಿಯನ್ನ ಮೆಚ್ಚಿ ಸಾಲು ಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಕೂಡ ಇವರಿಗೆ ಲಭಿಸಿದೆ. 2015ರಿಂದ ಈ ತಂಡ ಮನೆಗೆ ಹೋಗಿ ಆ ಮನೆಯವರಿಗೆ ಇಷ್ಟವಾದಂತಹ ಗಿಡವನ್ನ ಆ ಮನೆಯ ಆವರಣದಲ್ಲಿ ನೆಡ್ತಾರೆ. ಷರತ್ತು ಒಂದೇ, ಮುಂದಿನ 2 ವರ್ಷಗಳವರೆಗೆ ಆ ಮನೆಯವರು ಆ ಗಿಡಕ್ಕೆ ನೀರು ಹಾಕಿ ಚೆನ್ನಾಗಿ ನೋಡ್ಕೋಬೇಕು. ಕೇಳೋದಕ್ಕೆ ಇದು ತುಂಬಾ ಸಿಂಪಲ್ ಆಗಿ ಕಂಡ್ರು ಪರಿಸರದ ಮೇಲೆ ಇದರ ಪ್ರಭಾವ ತುಂಬಾನೇ ಬೀರಿದೆ. 2015ರಿಂದ ಇಲ್ಲಿಯ ತನಕ ಈ 3 ಜನರ ತಂಡ ಸೇರ್ಕೊಂಡು ಸುಮಾರು 15,000ಕ್ಕಿಂತಲೂ ಹೆಚ್ಚಿನ ಗಿಡಗಳನ್ನು ನೆಟ್ಟಿದ್ದಾರೆ. ಇಂದಿಗೆ ಅದರಲ್ಲಿ ಎಷ್ಟೋ ಗಿಡಗಳು ಮರಗಳಾಗಿ ಬೆಳೆದು ನಿಂತಿವೆ. ಈ ತಂಡ ಪ್ರತಿ ಮನೆಯಷ್ಟೇ ಅಲ್ಲದೆ ದೇವಸ್ಥಾನ, ಚರ್ಚ್, ಮಸೀದಿ, ನಾಗಬನಗಳು, ಶಾಲೆ, ಕಾಲೇಜು ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಗಿಡಗಳನ್ನು ನೆಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಸುಮಾರು 2ರಿಂದ 3 ಅರಣ್ಯಗಳನ್ನು ಕೂಡ ವಿವಿಧ ಸಂಘ ಸಂಸ್ಥೆಗಳ ಸಹಾಯದಿಂದ ಸ್ಥಾಪಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಇನ್ನಾದಲ್ಲಿ 10 ಸೆನ್ಸ್ ಜಾಗದಲ್ಲಿ ಸುಮಾರು 1,111 ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ಪಂಚಶಕ್ತಿ ಬನವೊಂದನ್ನು ಸ್ಥಾಪಿಸಿದ್ದಾರೆ. ಇದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ಸುಮಾರು 250 ಮನೆಗಳಲ್ಲಿ ಗಿಡಗಳನ್ನು ನೆಟ್ಟದ್ದಷ್ಟೇ ಅಲ್ಲದೆ ಉಡುಪಿಗೆ ಬಂದಂತಹ ಪ್ರಖ್ಯಾತ ವ್ಯಕ್ತಿಗಳ ಕೈಯಲ್ಲಿ ಗಿಡಗಳನ್ನು ನೆಡೆಸಿ ಉಡುಪಿಗೆ ಅವರ ಭೇಟಿಯನ್ನ ಅವಿಸ್ಮರಣೀಯವನ್ನಾಗಿಸುವ ಕಾರ್ಯವನ್ನು ಕೂಡ ಇವರು ಮಾಡಿದ್ದಾರೆ. ಇವರ ಈ ಕೆಲಸವನ್ನ ಪ್ರತಿಯೊಬ್ಬರು ಮೆಚ್ಚಲೇಬೇಕು. ನೀವು ಉಡುಪಿಗೆ ಭೇಟಿ ನೀಡಿದಾಗ ಈ ತಂಡವನ್ನೊಮ್ಮೆ ಭೇಟಿಯಾಗಿ ಮಾತಾಡಿಸಿ.